ಒಂದೇ ಗಂಟೆಗೆ ಜಿಲ್ಲೆ ನಡುಗಿಸಿದ ಬಿರುಗಾಳಿ ಸಹಿತ ಮಳೆ. ಸ್ನೇಹಿತರೆ, ಭೀಕರ ಬರದಿಂದ ತತ್ತರಿಸಿರುವ ಜನತೆ ಮಳೆರಾಯನಿಗಾಗಿ ನಿತ್ಯ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಳೆ ಬೇಡುತ್ತಿರುವ ಜನತೆ ಈಗಲೂ ಪ್ರಕೃತಿ ಮಾತೆಯ ರಕ್ಷಣೆ ಬಗ್ಗೆ ಚಿಂತೆ ಮಾಡದಿರುವುದು ದುರಂತ. ಈ ನಡುವೆ ಮೇ 3ರಂದು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಆರ್ಭಟಿಸಿದ ವರುಣ ಜನಜೀವನದ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾನೆ. ಬಿರುಗಾಳಿ ಸಹಿತವಾಗಿ ಗರ್ಜಿಸಿದ ಮಳೆರಾಯ ಎಚ್ಚರಿಕೆಯ ಸಂದೇಶ ನೀಡಿದ್ದಾನೆ. ಶುಕ್ರವಾರ ಮಳೆಯಿಂದಾದ ಕೆಲವು ಘಟನೆಗಳು ಇಲ್ಲಿವೆ. ಎಲ್ಲಿ ಗಿಡ ಒತ್ತಾಗಿತ್ತು ಏನಾಗದೆ ಅಂತಾನ ಕತ್ತರಿಸೋಗ್ಬಿಡವೆ ಹೊಡೆದಾಗ. ಈಗ ಐಕ್ಳು ಮಕ್ಕಳು ಕೈ ಕಾಲು ಬಂದು ಹೇಳು. ನೆನ್ನೆ ಬಿದ್ದ ಅಕಾಲಿಕ ಆನೆಕಲ್ಲು ಮಳೆಯಿಂದ 1 ಎಕರೆ ಸೌಂತೆ. ಎಷ್ಟು ಎಕರೆ ಹಾಕಿದ್ರಿ? 1 ಎಕರೆ ಲಾಸ್ ಆಗಿದೆ. 4 ರಿಂದ 5 ಲಕ್ಷ ಬರ್ತಿತ್ತು. ಇನ್ನೊಂದು 6 ಎಕರೆ ಇದ್ರೆ ಅದರಿಂದ ಸರ್ಕಾರದಿಂದ ಪರಿಹಾರ ಇದ್ದರೆ ಕೊಡಿಸ್ಕೊಡ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಪುಣೆಗಳಿ ಪುಟ್ಟರಾಮು ಅಂತ. ನಮಸ್ಕಾರ. ನಿನ್ನೆ ಧಾರಾಕಾರವಾಗಿ ಮಂಡ್ಯದಲ್ಲಿ ಮಳೆಯಾಗಿದೆ. ಒಂದು ಕಡೆ ಸಂತೋಷದ ವಿಚಾರ, ಬಹಳ ದಿನಗಳ ನಂತರ ಮಂಡ್ಯದಲ್ಲಿ ಮಳೆಯಾಗಿರೋದು. ಹಲವೆಡೆ ಮರಗಳು ಬಿದ್ದು ಲೈಟ್ ಕಂಬಗಳು ಡ್ಯಾಮೇಜ್ ಆಗಿದೆ. ಈಗಾಗಲೇ ವಿದ್ಯುತ್ ಇಲಾಖೆಯವರಿಗೆ ಚೆಸ್ಕಾಂ ಅಧಿಕಾರಿಗಳೊಂದಿಗೆ ಮಾತಾಡಿದ್ದೀನಿ. ನಿನ್ನೆ ರಾತ್ರಿ 12 ಗಂಟೆಯಲ್ಲೂ ಕೂಡ ಮಂಡ್ಯ ಸಿಟಿಯಲ್ಲಿ
ನಮ್ಮ ಗಾಂಧಿನಗರದ ದೀಪಕ್ ಮತ್ತು ಆಸ್ಪತ್ರೆಯವರೆಲ್ಲ ಫೋನ್ ಮಾಡಿದಾಗ 12 ಗಂಟೆ ರಾತ್ರಿಯಲ್ಲೂ ಅಟೆಂಡ್ ಮಾಡಿ ಅಲ್ಲಿನ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತೇಳಿ ಮತ್ತೆ ಜನಗಳಿಂದ ಫೋನ್ ಬಂದ ಮೇಲೆ ನಾನು ಮಲಗಿದ್ದೀನಿ. ಮತ್ತು ಚಿನ್ನಗಿರಿ ದೊಡ್ಡಿ ಮತ್ತು ನಮ್ಮ ಸಾತ್ಮಲ್ ಕೋಣಪ್ಪರ್ ಅವರ ಶೆಡ್ಡಲ್ಲೇ ಕೆಲವೊಂದು ಹಾನಿಕರ ಆಗಿದೆ. ಈಗಾಗಲೇ ತಹಸೀಲ್ದಾರ್ಗೆ ಮತ್ತು ಡಿ ಸಿ ಅವ್ರಿಗೆ ನಾನು ಮಾತಾಡಿ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದ್ದೀನಿ. ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ನಾನು ಕೈಗೊಳ್ತಾ ಇದ್ದೀನಿ. ಯಾರೂ ಕೂಡ ಹೆದರೋದು ಬೇಡ. ನಿಮ್ಮ ಜೊತೆ ರೈತರ ಜೊತೆ ನಾನಿದ್ದೀನಿ. ಮಳೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗೋ ಸಂಭವ ಇದೆ. ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ.